ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಚೈತ್ರ ರಾಜ್. ವೀಕ್ಷಕರು, ಇವತ್ತು ಬೆಳಗ್ಗೆಯಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಸರ್ಕಾರದ ತಪ್ಪು ನಿರ್ಧಾರಗಳಿಂದ ನಾವು ಸೋತಿದ್ದು ಅಂತ ರೇಣುಕಾಚಾರ್ಯ ಹೇಳಿಕೆ ಕೊಟ್ಟಿದ್ದಾರೆ. ಒಳ ಮೀಸಲಾತಿಗೆ ಕೈ ಹಾಕಬೇಡಿ ಅಂತ ಹೇಳಿದ್ರು ಕೂಡ ಕೈ ಹಾಕಿದ್ರು. ಮೀಸಲಾತಿ ಗೊಂದಲದ ನಿರ್ಣಯಗಳೇ ಸೋಲಿಗೆ ಮುಳುವಾದವು ಅಂತ ಹೇಳಿದ್ರು. ಇನ್ನ ಬಡರು ಜನ ತಿನ್ನುವಂತಹ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಮಾಡಿದ್ರು. 10 ಕೆಜಿ ಅಕ್ಕಿ ನೀಡುವುದನ್ನ ಕೈ ಬಿಟ್ರು. ಇನ್ನ NPS ನೌಕರರ ಮನವಿಯನ್ನು ಕೂಡ ಸ್ವೀಕಾರ ಮಾಡಿ ಅಂತ ಹೇಳಿದ್ರು ಕೂಡ ಮಾಡಲಿಲ್ಲ. ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಬಾರದಾಗಿತ್ತು. ಶೆಟ್ಟರ್, ಈಶ್ವರಪ್ಪ ಸೇರಿದಂತೆ ಹಲವು ನಾಯಕರಿಗೆ ಟಿಕೆಟ್ ಕೈ ತಪ್ಪಿಸಿದ್ರು. ಪ್ರಣಾಳಿಕೆ ಸಮಿತಿಗೆ ಡಾಕ್ಟರ್ ಸುಧಾಕರ್ನನ್ನ ತಂದು ಕೂರಿಸಿದ್ರು. ಕೆಲಸಕ್ಕೆ ಬಾರದ ಪ್ರಣಾಳಿಕೆ ಮಾಡಿದ್ರು ಅಂತ ಸ್ವಪಕ್ಷದ ವಿರುದ್ಧವೇ ರೇಣುಕಾಚಾರ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಒಳ ಮೀಸಲಾತಿ ಕೊಡಬೇಡ್ರಿ ಅಂತ ಹೇಳಿದ್ವಿ. ಚುನಾವಣೆ ಘೋಷಣೆ ಆಗುವ ಒಂದು ವಾರ ಮುಂಚೆ ಅವಶ್ಯಕತೆ ಇರಲಿಲ್ಲ. ಒಳ ಮೀಸಲಾತಿ ತಂದರು. 10 ಕೆಜಿ ಅಕ್ಕಿ ಕೊಡ್ತೀವಿ, ಪ್ರಧಾನಮಂತ್ರಿ ಕೊಡ್ತಿದ್ರು, ಕೊನೆಯಾವಧಿಯಲ್ಲಿ ಕಟ್ ಮಾಡಬೇಡಿ ಅಂತ ನಾನು ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರು, ಕೇಳಲಿಲ್ಲ. ಇದರಲ್ಲಿ ಲೋಪದೋಷ ಆಯಿತು. NPS ನೌಕರರು ನನ್ನ ಕಚೇರಿಗೆ ಬಂದು ಬೆಂಗಳೂರು ವಿಕಾಸದಲ್ಲಿ ಮನವಿ ಕೊಟ್ಟರು. ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ, ಅವ್ರು ಹೋರಾಟ ಮಾಡ್ತಿದ್ರು. NPS ನೌಕರೆಲ್ಲ BJP ವಿರುದ್ಧ ತಿರುಗಿದ್ರು. ಜಗದೀಶ್ ಶೆಟ್ಟರ್ ಈಶ್ವರಪ್ಪನ ವಯಸ್ಸಾಗಿತ್ತಾ, ಬಾಬೆ ಬಿಡ್ಕೊಂಡು ಇಡೀ ರಾಜ್ಯ ಉದ್ದಕ್ಕೆ ಪ್ರವಾಸ ಮಾಡಿದರು. ಅವ್ರದ್ದು BJP ಕೂಡ ಈಶ್ವರಪ್ಪಗೆ ಅನ್ಯಾಯ ಮಾಡಿದರು. ಸರ್ಕಾರ ಪಕ್ಷದ ತಪ್ಪು ನಿರ್ಧಾರ ಉಳಿದೆ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಸಮರ್ಥನಿದ್ದೇನೆ ಅಂತ ಹೇಳಿದ್ದಾರೆ MP ರೇಣುಕಾಚಾರ್ಯ. ಇನ್ನು ಶಾಸಕನಾಗಿ ಸಚಿವನಾಗಿ ಅನುಭವ ಇದೆ, ಆದರೆ ಯಾರ ಮೇಲೂ ಕೂಡ ಒತ್ತಡ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಮುಖಂಡರು ಬರೀ ನಮ್ಮ ಹೊನ್ನಾಳಿ ಮತಕ್ಷೇತ್ರ ಅಷ್ಟೇ ಅಲ್ಲ, ಹೊನ್ನಾಳಿ ನ್ಯಾಮತಿ ತಾಲೂಕು ಅಷ್ಟೇ ಅಲ್ಲ, ಇಡೀ ಎಲ್ಲ ಕ್ಷೇತ್ರಗಳಲ್ಲಿ ದಾವಣಗೆರೆ ಇರ್ಬೋದು, ದಾವಣಗೆರೆ ದಕ್ಷಿಣ, ಉತ್ತರ ದಕ್ಷಿಣ, ಮಾಯಕೊಂಡ, ಜಗಳೂರು, ಚನ್ನಗಿರಿ ಸ್ಪರ್ಧೆ ಮಾಡಬೇಕಂತ ಕಾರ್ಯಕರ್ತರು, ಮುಖಂಡರು. ನನಗೆ 100ಕ್ಕೆ 100 ನಾನೊಬ್ಬ ಪ್ರಬಲ ಆಕಾಂಕ್ಷಿ. ಇದು ನನ್ನಿಂದ ಅಲ್ಲ, ನಾನೊಬ್ಬ ಆಕಾಂಕ್ಷಿ. ಅವತ್ತು ನಿಮ್ಮೆದುರಿಗೆ ಇಲ್ಲ ಅಂತ ಹೇಳಿದ್ದೆ, ಆದರೆ ಒತ್ತಡ ಇದೆ. ಪಕ್ಷ ತೀರ್ಮಾನ ಮಾಡಲಿ, ಸರ್ವೆ ಮಾಡಿಸ್ಲಿ. ಬರೀ ನಮ್ಮ ಹೊನ್ನಾಳಿ ಮತಕ್ಷೇತ್ರ. ಬಿಜೆಪಿಯವರಿಗೆ ಬಡ ಜನರ ಬಗ್ಗೆ ಕಾಳಜಿ ಇದ್ರೆ ಬೀದಿಗಿಳಿದು ಹೋರಾಟ ಮಾಡುವ ಬದಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಅಕ್ಕಿ ಕೊಡಿಸಲಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸವಾಲ್ ಹಾಕಿದರು. ಹಾಸನದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಕೇಂದ್ರ ಸರ್ಕಾರ ಅಕ್ಕಿಯ ದಾಸ್ತಾನು ಇಟ್ಕೊಂಡಿದ್ರು ಅಕ್ಕಿಯನ್ನ ಕೊಡ್ತಾ ಇಲ್ಲ, ಪುಕ್ಕಟೆ ಬೇಡ ಹಣ ಕೊಡ್ತೇವೆ ಅಂತ ಒಪ್ತಿಲ್ಲ. ಬಿಜೆಪಿಯವರು ಬಡವರ ಮೇಲೆ ಗದಾಪ್ರಹಾರ ಮಾಡ್ತಿದ್ದಾರೆ ಅಂತ ಹೇಳಿದರು. ಹೋರಾಟ ಮಾಡೋದ್ರ ಬದಲು ಕೇಂದ್ರ ಸರ್ಕಾರಕ್ಕೆ ಹೇಳಿದ ಅಕ್ಕಿ ಕೊಡಿಸಲಿಲ್ಲ. ನಮಗೆ ಇಫ್ ವಿ ಆರ್ ರಿಯಲಿ ಕಮಿಟ್ಮೆಂಟ್ ಫಾರ್ ಪೂರ್ ಪೀಪಲ್, ಕೊಡ್ಲಿ, ಅಕ್ಕಿ ಕೊಡಿಸ್ಲಿ. ಬಿಜೆಪಿ ಅಂತಂದ್ರೆ ಬಡವರ ವಿರೋಧಿ ಪಕ್ಷ. ಡೆಲ್ಲಿ ಭೇಟಿ ಮಾಡಿದಾಗ ಶಾ ಅವ್ರನ್ನ ಭೇಟಿ ಮಾಡಿ ಇದನ್ನ ಕೊಡಿಸ್ಕೊಡ್ರಿ, ನೀವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ಪುಕ್ಕಟೆ ಏನ್ ಕೊಡಲ್ಲ, ಅವ್ರನ್ನ ದುಡ್ಡು ಕೊಡ್ತೀವಿ ಕೊಡ್ರಿ ಅಂತ ಹೇಳಿದ್ದು. ಅಕ್ಕಿ ಹಾಸನದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ವೇಳೆ ಸಿದ್ದರಾಮಯ್ಯ ಭಾಷಣ ಮಾಡ್ತಿದ್ದಾಗ ಶಾಸಕ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಡಿ ಅಂತ ಅಭಿಮಾನಿಗಳು ಕೂಗಿದ್ದಾರೆ. ಇನ್ನು ಸಭಿಕರು ಕೂಗಿದ್ದು ಸರಿಯಾಗಿ ಅರ್ಥವಾಗದಿದ್ದಕ್ಕೆ ಸಿದ್ದರಾಮಯ್ಯ ಸಚಿವ ಶಿವರಾಜ್ ತಂಗಡಿಯನ್ನ ಕರೆದು ಕೇಳಿದ್ರು. ಬಳಿಕ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಕೊಡಲಾಗುವುದು ಅಂತ ಹೇಳಿದ್ರು. ಶಿವಲಿಂಗೇಗೌಡರಿಗೆ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಸಂಚಾರಿ ಮತ್ತು ರಸ್ತೆ ಸುರಕ್ಷತಾ ADGP ಅಲೋಕ್ ಕುಮಾರ್ ಹೆದ್ದಾರಿ ಪರಿಶೀಲನೆ ನಡೆಸಿದರು. NH ಅಧಿಕಾರಿಗಳು ಹಾಗೂ DPL ಸಂಸ್ಥೆಯ ಎಂಜಿನಿಯರ್ ಜೊತೆ ಪರಿಶೀಲನೆ ಮಾಡಿ ಮಾಹಿತಿಯನ್ನ ಸಂಗ್ರಹಿಸಿದ ಅಲೋಕ್ ಕುಮಾರ್ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗೆ ಖಡಕ್ ಸೂಚನೆಯನ್ನ ನೀಡಿದರು. ಹೆದ್ದಾರಿಯಲ್ಲಿ ಪೊಲೀಸರು ಸಮವಸ್ತ್ರದಲ್ಲಿ ಕಾಣಿಸ್ತಿಲ್ಲ. ನಮ್ಮ ಸಿಬ್ಬಂದಿ ಕಂಡ್ರೆ ವಾಹನ ಸವಾರರಿಗೆ ಒಂದು ಭಯ ಇರುತ್ತೆ. ಬೆಂಗಳೂರಿನಿಂದ ಬೆಳಗಾವಿಯವರೆಗೆ ಹೋದ್ರೂ ಒಬ್ಬ ಸಿಬ್ಬಂದಿ ಸಹ ಸಮವಸ್ತ್ರದಲ್ಲಿ ಕಾಣುವುದಿಲ್ಲ. ಸಿಬ್ಬಂದಿ ಕೇವಲ ರಿಫ್ಲೆಕ್ಟ್ ಜಾಕೆಟ್ ಹಾಕೊಂಡು ಇದ್ರೆ ಸಾಕು, ಜನ ಭಯದಿಂದ ವಾಹನದ ವೇಗ ತಗ್ಗಿಸ್ತಾರೆ ಅಂತ ತಿಳಿ ಹೇಳಿದರು. ಈ ರೋಡ್ನಲ್ಲಿ ಅಂಕು ಡೊಂಕಾಗಿ ಅದು ಕರ್ವ್ ಬಹಳ ಇದೆ. ಅದರ ಸಲುವಾಗಿ ಟಾಪಲ್ ಆಗೋದು ಮತ್ತು ಡಿವೈಡರ್ ದಾಟಿ ಬೇರೆ ಕಡೆ ಹೋಗಿ ಅಪಘಾತ ಆಗೋದು, ಅದು ಎಲ್ಲ ಚಾನ್ಸಸ್ ಬಹಳ ಜಾಸ್ತಿ ಆಗಿದೆ. ಸೊ ನಾವು ಅವ್ರಿಗೆ ಕೂಡಲೇ ಈ ಸೈನೇಜಸ್ ಏನಿದೆ, ಸ್ಪೀಡ್ ಲಿಮಿಟ್ ಏನಿದೆ, ಆನಂತರ ಈ ಅವರು ನಿಧಾನವಾಗಿ ಹೋಗಬೇಕು. ಮತ್ತು ನಾವು ಅವರಿಗೆ ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಲಿಕ್ಕೆ ನಾವು ಹೇಳ್ತಾ ಇದ್ವಿ. ಅದು ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಕರ್ವ್ಗಳು ಎಲ್ಲೆಲ್ಲಿ ಇದೆ ಅಲ್ಲಿ ಅದು ಸೈನೇಜಸ್ ಡಿಸ್ಪ್ಲೇ ಮಾಡಬೇಕು. ಸೊ ಸೈನೇಜಸ್ ಬಹಳ ಕೊರತೆ ಇದೆ. ಸೊ ಆ ಸೈನೇಜಸ್ ನಾವು ಅವ್ರಿಗೆ ಹಾಕಲಿಕ್ಕೆ ನಾವು ಹೇಳಿದ್ದೀವಿ. ಅದರ ಜೊತೆಗೆ ಪೊಲೀಸ್ ಇಲಾಖೆ ಕಡೆಯಿಂದ ಈ ಹೈವೇ ಪೆಟ್ರೋಲ್ ವೆಹಿಕಲ್ ಇದೆ. ಸೊ ರಾಮನಗರ ಜಿಲ್ಲೆಗೆ 4 ಹೈವೇ ಪೆಟ್ರೋಲ್ ವೆಹಿಕಲ್ ಇದೆ.
ಆನಂತರ ನಾವು ಯಾರು ಅತಿ ವೇಗದಿಂದ ಹೋಗ್ತಾರೆ ಅಜಾಗರೂಕತೆಯಿಂದ ಹೋಗ್ತಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ನಡುವಿನ ವಾಕ್ ಸಮರ ತಾರಕಕ್ಕೇರಿದೆ. ಬೆಂಗಳೂರಿಗೂ ಡಿಕೆಶಿಗೂ ಏನ್ ಸಂಬಂಧ ಇದ್ದಿದ್ದಂತ ಅಶ್ವಥ್ ನಾರಾಯಣ್ಗೆ ಡಿಕೆಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು 6ನೇ ವಯಸ್ಸಿಗೆ ಬೆಂಗಳೂರಿಗೆ ಬಂದವನು, ಇಲ್ಲೇ NPS ನಲ್ಲಿ ಓದಿದ್ದು ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಅಶ್ವಥ್ ನಾರಾಯಣ, ರಾಮನಗರ ನನ್ನ ಪೂರ್ವಿಕರ ಕರ್ಮಭೂಮಿ, ನನ್ನ ಹುಟ್ಟು ಹೆಸರು ಕೆಂಪೇಗೌಡ ಅಂತ ಹೇಳಿದ್ರು. ಅಲ್ಲದೆ ನಾನು ಯಾವುದೇ ವ್ಯಕ್ತಿಗತವಾಗಿ ಮಾತನಾಡ್ತಿಲ್ಲ, ವ್ಯಕ್ತಿತ್ವಕ್ಕಾಗಿ ಮಾತನಾಡ್ತಿಲ್ಲ, ಯಾವುದೇ ವೈಮನಸ್ಸು ಇಲ್ಲ ಅಂತ ಹೇಳಿದ್ದಾರೆ. ವಲಸಿಗರಿಂದ ಸೋಲು ಎಂದು ಈಶ್ವರಪ್ಪ ಹೇಳಿಕೆ ವಿಚಾರ ರಾಜ್ಯ ಬಿಜೆಪಿಯಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಇದೀಗ ಇವತ್ತು ಈ ಬಗ್ಗೆ ಮಾತನಾಡಿರೋ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್, ವಲಸಿಗರು ಅಂತ ಹೇಳೋದು ತಪ್ಪು. ಅವರು ನಮ್ಮ ಪಕ್ಷದ ಆಸ್ತಿ. ಕರ್ನಾಟಕದಲ್ಲಿ ಪೂರ್ಣ ಬಹುಮತವಿರಲಿಲ್ಲ. ಅವರು ಬಂದಿದ್ರಿಂದ ನಾವು ಬಹುಮತ ಪಡೆದಿದ್ವಿ. ಅವರಿಂದಲೇ ಸರ್ಕಾರ ರಚನೆ ಮಾಡಿದ್ದೇವೆ. ಈ ರೀತಿ ಹೇಳಿಕೆ ಖಂಡಿಸ್ತೇನೆ ಅಂತ ಬೆಂಗಳೂರಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಬಹಿರಂಗ ಹೇಳಿಕೆಗಳು ಕೊಡ್ತಾರೋ ಆ ನಾಯಕರಿಗೂ ನಾನು ಮಾತಾಡ್ತೇನೆ. ಇದು ಒಳ್ಳೇದಲ್ಲ. ಪಾರ್ಟಿ 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡೋಣ ಅಂತ ಪ್ರಾರ್ಥನೆ ಮಾಡ್ತೀನಿ. ಅಲ್ಲೊಂಚೂರು ಹೋಗಿದೆ ರೀ. ಪಾರ್ಟಿ ಬೆಳೆದಂಗೆ ನಾವು 4 ಜನ ಇರ್ಬೇಕಾದ್ರೆ ಭಾಳ ಶಿಸ್ತಿತ್ತು. ಹಂಗಾಗಿ ಅಲ್ಲೊಂಚೂರು ಕಾಂಗ್ರೆಸ್ಸಿನ ಗಾಳಿ ನಮ್ಮ ಮೇಲೂ ಸ್ವಲ್ಪ ಬರುತ್ತೆ. ಯಾಕಂದ್ರೆ ಕಾಂಗ್ರೆಸ್ನವ್ರು ಭಾಳ ಜನ ಬಂದು ಬಿಟ್ಟಿದಾರಲ್ಲ. ನಾವೇ ಕರ್ಕೊಂಬಂದಿದ್ದಕ್ಕೆ ಸಹ ಅನುಭವಿಸ್ತಿದ್ದೀವಿ. ಹಿನ್ನಡೆ ಅವ್ರು ಬಂದಿದ್ದಕ್ಕೆ ಆಗಿದೆ ಅಂತ ನಾನು ಹೇಳಲ್ಲ. ಒಂದು ಸ್ವಲ್ಪ ಅಶಿಸ್ತಿನ ಬಗ್ಗೆ ಹೇಳಿದ್ರು, ಸ್ವಲ್ಪ ಆಗಿದೆ, ಸರಿ ಮಾಡ್ಕೊತೀವಿ. ಬಂದವರಿಂದ ಪಕ್ಷ ಆಗೋದು ಅಂತ ಈಶ್ವರಪ್ಪ ಅವ್ರ ಸಹ ಒಂದು ಮಾತನಾಡಿ, ಅದು ನೋಡಿ, ಅವ್ರು ಬಂದಿದ್ದರಿಂದನೇ ಇವತ್ತು ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ನಮಗೆ ಪೂರ್ಣ ಬಹುಮತ ಇರಲಿಲ್ಲ. ಪೂರ್ಣ ಬಹುಮತ ಇಲ್ಲದಾಗ ಯಾವ ಪಕ್ಷಕ್ಕೂ ಪೂರ್ಣ ಬಹುಮತ ಇರಲಿಲ್ಲ. ಬಹುಮತ ಇಲ್ಲದ ಸಂದರ್ಭದಲ್ಲಿ ಇವರೆಲ್ಲರೂ ಬಂದು ನಮ್ಮ ಪಕ್ಷಕ್ಕೆ ಸೇರಿ ನಮಗೆ ಶಕ್ತಿನ ತುಂಬಿ ನಾಡಿಗೆ ಸ್ಥಿರವಾದಂಥ ಸರ್ಕಾರ ಕೊಡಲಿಕ್ಕೆ ಕಾರಣಕರ್ತರಾಗಿದೆ. ಹಾಗಾಗಿ ಇವರು ಬಂದು ನಮ್ಮ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತರಾಗಿ, ನಮ್ಮ ನಾಯಕರಾಗಿ ಭಾಳ ಉತ್ತಮವಾಗಿ ಕಾರ್ಯವನ್ನು ಮಾಡ್ತಿದ್ದಾರೆ. ಅವರೆಲ್ಲರ ಸಾಧನೆ ಮತ್ತು ಕೊಡುಗೆಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಅವ್ರ ಬಗ್ಗೆ ಅಭಿಮಾನವೂ ಇದೆ, ಗೌರವವೂ ಇದೆ. ಹಾಗಾಗಿ ಅವರಿಗೆಲ್ಲ ಚೆನ್ನಾಗಿ ನಡೆಸ್ಕೊಂಡು ನಮ್ಮ ಉತ್ತಮವಾಗಿ ನಾಯಕರಾಗಿ ಇವತ್ತು ನಮ್ಮಲ್ಲಿ ಒಬ್ಬರಾಗಿ. ಚಾಮರಾಜನಗರ ಆಕ್ಸಿಜನ್ ದುರಂತದಲ್ಲಿ 36 ಮಂದಿ ಸಾವನ್ನಪ್ಪಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರು ತನಿಖೆ ನಡೆಯುವ ಸಾಧ್ಯತೆ ಇದೆ. ಈ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಘಟನೆಯ ಮರು ತನಿಖೆಗೆ ಒಪ್ಪಿಗೆಗೆ ಸರ್ಕಾರಕ್ಕೆ ಪತ್ರ ಬರೆಯಲಾಗಿತ್ತು. ನನ್ನ ಪತ್ರಕ್ಕೆ ಸರ್ಕಾರದಿಂದ ಕೂಡ ಮರುಪತ್ರ ಬಂದಿದ್ದು. ಯಾವ ಅಂಶಗಳ ಆಧಾರದಲ್ಲಿ ಮರು ತನಿಖೆಯಾಗಬೇಕು, ಚಾರ್ಜ್ ಫ್ರೇಮ್ ಮಾಡಿಕೊಡಿ ಅಂತ ಮರುಪತ್ರ ಬಂದಿದೆ ಅಂತ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತನಿಖೆ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಆ ಮರು ತನಿಖೆ ಯಾವ ರೀತಿಯಾಗಿ ಆಗಬೇಕು ಅಂತ ನೀವು ಸ್ಪಷ್ಟವಾಗಿ ಚಾರ್ಜಸನ್ನು ನೀವು ಮಂಡಿಸಿ ಅಂತ ಹೇಳ್ಬಿಟ್ಟು ಸರ್ಕಾರ ನಮ್ಗೆ ಹೇಳಿದೆ. ಅದರಿಂದ ಅದನ್ನು ಕೂಡ ಈಗ ರೆಡಿ ಆಗಿದೆ. ಇನ್ನು ಸ್ವಲ್ಪ ದಿವಸದಲ್ಲಿ ಅದನ್ನು ನಾವು ಚಾರ್ಜಸನ್ನು ಫ್ರೇಮ್ ಮಾಡಿ ನಾವು ತನಿಖೆಗೆ ಆದೇಶವನ್ನು ಮಾಡಿಸ್ತೀವಿ. ನಮ್ಮ ಮೇಲ್ನೋಟಕ್ಕೆ ಇದರ ಲೋಪದೋಷ ಆಗಿದೆ. ಲೋಪದೋಷ ಅಂತ ಹೇಳಿದ್ರೆ ಕೇವಲ ಕೆಳಮಟ್ಟದ ಅಧಿಕಾರಿಗಳಲ್ಲ, ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಇದರಲ್ಲಿ ಸ್ವಲ್ಪ ಅವರ ಜವಾಬ್ದಾರಿ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ಲೋಪ ಆಗಿದೆ ಅಂತ ನನಗೆ ಮೇಲ್ನೋಟಕ್ಕೆ ಅನಿಸ್ತಾ ಇರತಕ್ಕಂಥ ವಿಚಾರ. ಆದ್ದರಿಂದ ಸಮಗ್ರವಾದಂಥ ಒಂದು ರೀತಿಯಾಗಿ ತನಿಖೆಯನ್ನು ಮಾಡಬೇಕು. ಹಿಂದೆ ಆಗಿರ್ತಕ್ಕ ಸರಿಯಾಗಿ ಆಗಿಲ್ಲ ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಅದಕ್ಕೋಸ್ಕರ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಈಗ ನಾವು ಇದ್ದಕ್ಕಿದ್ದಂತೆ ತರಕಾರಿ ಬೆಲೆಯಲ್ಲಿ ದಿಢೀರ್ ಏರಿಕೆ ಹಿನ್ನೆಲೆ ಮಂಡ್ಯದಲ್ಲಿ ನಾರಿಮಣಿಯರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಬೆಲೆ ಏರಿಕೆ ವಿರುದ್ಧ ರೋಸಿ ಹೋಗಿರುವ ಮಹಿಳೆಯರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು ತರಕಾರಿ ಮಾರುಕಟ್ಟೆಯತ್ತ ತಲೆ ಹಾಕ್ತಿಲ್ಲ. ಇನ್ನು ಬೆಲೆ ಏರಿಕೆ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದು, ಬೆಲೆ ಏರಿಕೆ ನಿಯಂತ್ರಿಸಬೇಕಾಗಿರೋದು ಯಾರು? ಕೇಂದ್ರ ಸರ್ಕಾರ ಅಲ್ವಾ? ವಿ ಆರ್ ಲುಕಿಂಗ್ ಟು ಇಟ್ ಅಂತ ಹೇಳಿದ್ದಾರೆ. ಫುಡ್ ಗ್ರೈನ್ಸ್ ಎಲ್ಲ ಜಾಸ್ತಿ ಆದ್ರೆ ಯಾರು ಮಾಡಬೇಕು? ಫುಡ್ ಗ್ರೈನ್ಸ್ ಮಾಡಬೇಕು, ಯಾರು ಮಾಡೋದು? ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ವಾ? ಟೊಮೆಟೊ ನೋಡಿ, ಐ ವಿಲ್ ಲುಕ್ ಇಂಟು ಇಟ್. ಯಾಕೆ ಆಗಿದೆ ಅಂತ ಗೊತ್ತಿಲ್ಲ, ನೋಡ್ತೀನಿ. ಬಿಟ್ಕಾಯಿನ್ ಹಗರಣಕ್ಕೆ ಶೀಘ್ರವೇ ಮರುಜೀವ ಸಿಗುವ ಸಾಧ್ಯತೆ ಇದೆ. ಪ್ರಕರಣದ ಬಗ್ಗೆ ಹೆಚ್ಚಿನ ತನಿಖೆಗೆ ಅನುಮತಿ ಕೋರಿ ಸಿಐಡಿ ಡಿಜಿಪಿ ಎಂಎ ಸಲೀಂ ಅವರಿಗೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಪತ್ರ ಬರೆದಿದ್ದಾರೆ. ಕಾಟನ್ಪೇಟೆ ಠಾಣೆಯಲ್ಲಿ ದಾಖಲಾಗಿದ್ದ ಬಿಟ್ಕಾಯಿನ್ ಕೇಸ್ನ ಎಲ್ಲ ಅಂಶಗಳನ್ನು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮಟ್ಟದ ತನಿಖೆ ಆಗಿರ್ತಕ್ಕಂಥದ್ದು ಒಂದು ಹಂತ. ಇನ್ನೂ ಹೆಚ್ಚಿನ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಏನಾದರೂ ಜಾಲಗಳು ಇದ್ದಾವೆಯೇ ಇದರಲ್ಲಿ? ಬಿಕಾಸ್ ಹ್ಯಾಕರ್ಸ್ಗಳು ಇನ್ವಾಲ್ವ್ ಆಗಿದ್ದಾರೆ ಮತ್ತು ಬೇರೆ ಭಾಳಷ್ಟು ಇವನ್ ಹ್ಯಾಕಿಂಗ್ನಲ್ಲೇ ಭಾಳ ಪರಿಣಿತ ರೀತಿಯಲ್ಲಿ ಕೃತ್ಯಗಳನ್ನು ಮಾಡಿದ್ದಾರೆ. ಜೊತೆಗೆ ಸರ್ಕಾರದ ಈ ಪ್ರಕ್ರಿಯೆ ಪೋರ್ಟಲ್ ಕೂಡ ಹ್ಯಾಕ್ ಮಾಡಿದ್ದಾರೆ. ಸೊ ಆದ್ದರಿಂದ ಇದು ಇನ್ನೂ ಹೆಚ್ಚು
ಇನ್ನು ಕಮಿಷನರ್ ಪತ್ರ ಬರೆದ ಬೆನ್ನಲ್ಲೇ ಇತ್ತ ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ ನಡೆಸಿದ್ರು. ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಡಿಜಿಪಿ ಅಲೋಕ್ ಕುಮಾರ್ ಮೋಹನ್ ಕೂಡ ಭಾಗಿಯಾಗಿದ್ರು. ಇದೇ ವೇಳೆ ಎಫ್ಎಸ್ಎಲ್ ಡೈರೆಕ್ಟರ್ ಧರ್ಮೇಂದ್ರ ಕುಮಾರ್ ಮೀನಾ ಕರೆಸಿಕೊಂಡು ಚರ್ಚೆಯನ್ನು ನಡೆಸಿದ್ರು. ಬಿಟ್ಕಾಯಿನ್ ವಿಚಾರದಲ್ಲಿ ಬಿಟ್ಕಾಯಿನ್ ಏನು ಆ ಘಟನೆ ನಡೆದಿತ್ತು ಅದರ ಬಗ್ಗೆ ಸಂಪೂರ್ಣವಾದ ತನಿಖೆಯನ್ನು ಮಾಡ್ತೇವೆ ಅಂತೇಳಿ ಈಗಾಗಲೇ ನಾನು ಹೇಳಿಕೆ ಕೊಟ್ಟಿದ್ದೇನೆ. ಹಿಂದಿನ ಸರ್ಕಾರ ಅದನ್ನು ಯಾವ ಕಾರಣಕ್ಕೂ ಅಂತಿಮ ಮಾಡಿ ಇಟ್ಬಿಟ್ಟಿದ್ದಾರೆ. ಅದು ನಾವು ಹಿಂದೆ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಇದು ನಾವು ಅಧಿಕಾರಕ್ಕೆ ಬಂದರೆ ಇದನ್ನು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಅದರ ಪ್ರಕಾರ ಈಗ ಮರು ತನಿಖೆಯನ್ನು ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತಗೊಳ್ತೇವೆ. ಕಮಿಷನರು CIDಗೆ ಕೊಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ನಮ್ಮ DGP ಅವರಿಗೆ ತಿಳಿಸಿದ್ದಾರೆ. ಅದನ್ನು ಚರ್ಚೆ ಮಾಡಿ ಅಂತಿಮ ತೀರ್ಮಾನ CIDಗೆ ಕೊಡಬೇಕು ಅಥವಾ ಬೇರೆ. ಇನ್ನು ಬಿಜೆಪಿ ಸರ್ಕಾರದ ಅವಧಿಯ ಹಗರಣಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ತನಿಖೆಗೆ ಸಂಸದ ಸದಾನಂದ ಗೌಡ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಸದಾನಂದ ಗೌಡ ಅವರಿಗೆ ತನಿಖೆ ಮಾಡಲು ಸಂಪೂರ್ಣ ಹಕ್ಕಿದೆ, ತನಿಖೆ ಮಾಡಲಿ, ಚೆನ್ನಾಗಿ ಕೆಲಸ ಮಾಡಿ ತೋರಿಸೋಕೆ ಧೈರ್ಯ ಇಲ್ಲ, ಅದಕ್ಕೆ ಹಳೆಯದನ್ನೆಲ್ಲ ಕೆಣಕಲು ಮುಂದಾಗಿದ್ದಾರೆ ಅಂತ ಹೇಳಿದ್ದಾರೆ. ಭಾರಿ ಜನ ಹೇಳಿದ್ದಾರೆ ಸರ್. ಅಂದರೆ ಅವರಿಗೀಗ ಜವಾಬ್ದಾರಿ ಬಂದಿದೆ. ನಮ್ಮ ಕೆಲಸಗಳನ್ನು ನಾವು ಮಾಡಬೇಕು. ನಮ್ಮ ಕೆಲಸಗಳನ್ನು ಮಾಡುವುದರ ಮುಖಾಂತರ ನಾವು ಬಾಕಿ ಎಲ್ಲದಕ್ಕಿಂತ ಒಳ್ಳೆ ಆಡಳಿತ ಕೊಟ್ಟಿದ್ದೇವೆ ಅಂತ ಮಾಡಲಿಕ್ಕೆ ಅವರಿಗೆ ಧೈರ್ಯನೇ ಇಲ್ಲ. ಈಗ ಅದಕ್ಕೆ ಬೇಕಾಗಿ ಹಳೆದನ್ನು ಕೆಣಕೋದು ಮತ್ತೊಂದು ಮಾಡಲಿ ಸರ್. ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿದೆ, ನಾವು ಅಂಥ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಅವರು ತನಿಖೆ ಮಾಡಿ. ಹಿಂದೂ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಯ ಹಲವೆಡೆ ದಾಳಿ ಮಾಡಿದ್ದಾರೆ. ನಿಷೇಧಿತ ಸಂಘಟನೆ PFIನಲ್ಲಿ ಭಾಗಿಯಾಗಿದ್ದ ಕಾರ್ಯಕರ್ತರಿಗೆ ಸೇರಿದ ಒಟ್ಟು 6 ಕಡೆ ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ವೇಳೆ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಸೇರಿದಂತೆ ಮಹತ್ವದ ದಾಖಲೆಗಳನ್ನು ಜಪ್ತಿ ಮಾಡಿದ್ದಾರೆ. ದಕ್ಷಿಣ ಕನ್ನಡದ ಪುತ್ತೂರಿನ ಇತಿಹಾಸ ಪ್ರಸಿದ್ಧ ಮಹೌತಭಾರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅನ್ಯಮತೀಯರಿಂದ ವಿಡಿಯೋ ಚಿತ್ರೀಕರಣ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಪುತ್ತಿಲ ಪರಿವಾರದಿಂದ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ವೈರಲ್ ಆದ ಹಿನ್ನೆಲೆಯಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾಸರಗೋಡು ಜಿಲ್ಲೆಯ ಅಡೂರಿನ ಕನ್ನಡ ಮಾಧ್ಯಮ ಶಾಲೆಗೆ ಮಲಯಾಳಿ ಶಿಕ್ಷಕಿ ನೇಮಕ ವಿವಾದ ಸದ್ಯಕ್ಕೆ ಬಗೆಹರಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಶಾಲೆಗೆ ಮಲಯಾಳಿ ಶಿಕ್ಷಕಿ ನೇಮಿಸಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಹೀಗಾಗಿ ಮೇ 26ರಿಂದ ಶಿಕ್ಷಕಿಯನ್ನ ಬದಲಾಯಿಸುವ ಬಗ್ಗೆ ಶಾಲಾಭಿವೃದ್ಧಿ ಸಮಿತಿ ಭರವಸೆಯನ್ನ ಕೊಟ್ಟಿತ್ತು. ಆದರೆ ಆಡಳಿತ ಮಂಡಳಿ ಹೇಳಿದಂತೆ ನಡೆದುಕೊಳ್ಳದ ಹಿನ್ನೆಲೆಯಲ್ಲಿ ಶಿಕ್ಷಕಿಯನ್ನ ತರಗತಿಯಿಂದ ಬಹಿಷ್ಕರಿಸಿ ಕನ್ನಡ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ರು. ಶಕ್ತಿ ಯೋಜನೆಯಿಂದ ಆಟೋ ಚಾಲಕರಿಗೆ ಆರ್ಥಿಕ ಹೊಡೆತ ಬೀಳ್ತಾ ಇದೆ. ಈ ಹಿನ್ನೆಲೆ ಆಟೋ ಸಂಚಾರದ ಸರ್ವೆಗೆ ಆಟೋ ಚಾಲಕರ ಸಂಘ ಮುಂದಾಗಿದೆ. ಯೋಜನೆಗೂ ಮೊದಲು ಸಂಚಾರ ಎಷ್ಟಿತ್ತು, ಈಗ ಎಷ್ಟು ಸಂಚಾರ ಇದೆ ಅಂತ ಸರ್ವೆ ಮಾಡಲಾಗುತ್ತೆ. ಈಗಾಗಲೇ ಬೆಂಗಳೂರಲ್ಲಿ 2,25,000ಕ್ಕೂ ಹೆಚ್ಚು ಆಟೋಗಳಿವೆ. ಹೀಗಾಗಿ ಹೊಸ ಆಟೋಗಳ ರಿಜಿಸ್ಟ್ರೇಷನ್ ನಿಲ್ಲಿಸುವಂತೆಯೂ ಚಾಲಕರು ಮನವಿ ಮಾಡಿದರು. ಉಚಿತ ಬಸ್ ಪ್ರಯಾಣದಿಂದ ಮಹಿಳೆಯರು ಆಟೋ ಪ್ರಯಾಣದಿಂದ ದೂರ ಉಳಿದಿದ್ದಾರೆ. ಹೀಗಾಗಿ ಆಟೋ ಮಾರಾಟ ಮಾಡದೆ ಬೇರೆ ದಾರಿನೇ ಇಲ್ಲ ಅಂತ ಆಟೋ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಚಾಮರಾಜನಗರದ ನಗರಸಭೆ ರೆವಿನ್ಯೂ ಇನ್ಸ್ಪೆಕ್ಟರ್ ನಾರಾಯಣ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಇನ್ನು ನಿವೇಶನ ಒಗ್ಗೂಡಿಸುವ ಪ್ರಕ್ರಿಯೆ ಸಂಬಂಧ 20,000 ರೂಪಾಯಿ ಲಂಚ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ನಗರದ ಆದಿಜಾಂಬವರ ಬಡಾವಣೆಯಲ್ಲಿರುವಂತಹ ನಿವಾಸದಲ್ಲಿ ಮಾದೇಶ್ ಎಂಬುವವರಿಂದ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ಹಣ ಸಮೇತ ರೆವಿನ್ಯೂ ಇನ್ಸ್ಪೆಕ್ಟರ್ ನಾರಾಯಣನ್ನ ಬಂಧಿಸಿದ್ದಾರೆ. ಹಿರಿಯ ನಿರ್ದೇಶಕ CV ಶಿವಶಂಕರ್ ವಿಧಿವಶರಾಗಿದ್ದಾರೆ. ಹೃದಯಾಘಾತದಿಂದ ಮಧ್ಯಾಹ್ನ 2 ಗಂಟೆ ವೇಳೆಗೆ ಶಿವಶಂಕರ್ ಕೊನೆಯುಸಿರೆಳೆದರು. ಸಿರಿವಂತನಾಥರ ಕನ್ನಡ ನಾಡಲ್ಲಿ ಮೆರೆದೆ, ಬೆಳೆದೆ ನೋಡ ಬೆಂಗಳೂರ ನಾಡ ಹಾಗೂ ಇನ್ನಷ್ಟು ಸೂಪರ್ ಹಿಟ್ ಹಾಡುಗಳ ಸಾಹಿತಿ ಇವರಾಗಿದ್ದಾರೆ. ಮನೆಕಟ್ಟಿ ನೋಡು ಸಿನಿಮಾ ನಿರ್ಮಾಪಕರಾಗಿಯೂ ಕೆಲಸ ಮಾಡಿದ್ದು 60 ದಶಕದ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಇವರು ಇತ್ತೀಚೆಗೆ ಹಿರಿಯ ನಟಿ ಲೀಲಾವತಿ ಮನೆಯಲ್ಲಿ ನಡೆದ ಔತಣಕೂಟದಲ್ಲೂ ಭಾಗಿಯಾಗಿದ್ದರು. ಕೊಪ್ಪಳದ ಐತಿಹಾಸಿಕ ನವ ಬೃಂದಾವನ ಜಯತೀರ್ಥರ ಬೃಂದಾವನ ವಿವಾದದ ಹಿನ್ನೆಲೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಇನ್ನು ಜಯಂತಿ ಬೃಂದಾವನ ಇರೋದು ನವ ಬೃಂದಾವನದಲ್ಲಿ ಅಲ್ಲ ಅಂತ ಕೆಲವರು ಅಪಪ್ರಚಾರವನ್ನ ಮಾಡ್ತಿದ್ದಾರೆ. ಹೀಗಾಗಿ ಅಂಥವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅಂತ ಗಂಗಾವತಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು.
ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಐಎಂಡಿ ಪ್ರಕಾರ ಮುಂದಿನ 5 ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವೆಡೆ ಭಾರೀ ಮಳೆಯ ಎಚ್ಚರಿಕೆಯನ್ನು ಕೊಡಲಾಗಿದ್ದು, ಭಾರೀ ಮಳೆ ಹಿನ್ನೆಲೆ ಇವತ್ತು ಆರೆಂಜ್ ಅಲರ್ಟ್ ಹಾಗೂ ನಾಳೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಮಂಗಳೂರಿನಲ್ಲಿ ಭಾರೀ ಮಳೆಯಾಗಿದೆ. ಸುಮಾರು 1 ಗಂಟೆಗಳ ಕಾಲ ಸುರಿದ ಮಳೆಗೆ ಮಂಗಳೂರಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ರಸ್ತೆ ತುಂಬಾ ನೀರು ನಿಂತು ವಾಹನ ಸವಾರರು ಪರದಾಡಿದ್ರು. ಅವೈಜ್ಞಾನಿಕ ಕಾಮಗಾರಿ ಅಂತ ಜನ ಕಿಡಿಕಾರಿದ್ರು. ಮುಂದಿನ 48 ಗಂಟೆಗಳ ಕಾಲ ಭಾರೀ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಇತ್ತ ಕಲಬುರಗಿಯಲ್ಲಿ ಮಳೆಗಾಗಿ ಕಪ್ಪೆಗಳಿಗೆ ಮದುವೆ ಮಾಡಿಸಲಾಗಿದೆ. ಜಿಲ್ಲೆಯ ಜಂಬಗ ಬಿ ಗ್ರಾಮದಲ್ಲಿ ಕಪ್ಪೆಗಳಿಗೆ ಸಂಪ್ರದಾಯದಂತೆ ಗ್ರಾಮಸ್ಥರು ಮದುವೆ ಮಾಡಿಸಿದ್ರು. ಗ್ರಾಮ ದೇವತೆಯಾದ ಲಕ್ಷ್ಮೀ ದೇವಸ್ಥಾನದಲ್ಲಿ ಕಪ್ಪೆಗಳಿಗೆ ನೀರೆರೆದು ಹೂಗಳಿಂದ ಸಿಂಗರಿಸಿ ಅರಿಶಿನ ಕುಂಕುಮ ಹಚ್ಚಿ ಶಾಸ್ತ್ರೋಕ್ತವಾಗಿ ಕಪ್ಪೆಗಳಿಗೆ ಮದುವೆ ಮಾಡಿಸಿ ಮಳೆಗಾಗಿ ಗ್ರಾಮಸ್ಥರು ಪ್ರಾರ್ಥನೆ ಮಾಡಿದ್ರು. ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಸರ್ಕಾರದ ವಿರುದ್ಧ ಎಬಿವಿಪಿ ಪ್ರತಿಭಟನೆ ನಡೆಸಿದ್ದಾರೆ. ಕೋಚಿಂಗ್ ಸೆಂಟರ್ಗಳ ಅಕ್ರಮ ಹಣಕಾಸು ಅವ್ಯವಹಾರದ ವಿರುದ್ಧ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದರು. ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಉಲ್ಲಂಘಿಸಿದವರ ವಿರುದ್ಧ ಬುಲ್ಡೋಜರ್ ಅಸ್ತ್ರ ಮುಂದುವರಿತಾ ಇದೆ. ಫೇರ್ಪುರ್ನ ಅತ್ಯಾಚಾರ ಪ್ರಕರಣದ ಮನೆಯನ್ನ ಬುಲ್ಡೋಜರ್ ಅನ್ನ ಬಳಸಿ ಧ್ವಂಸ ಮಾಡಲಾಗಿದೆ. ಕಳೆದ 5 ದಿನಗಳ ಹಿಂದೆಯಷ್ಟೇ ಬಾಲಕಿಯೊಬ್ಬರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಮಧ್ಯಪ್ರದೇಶದಲ್ಲಿ ನನ್ನ ಬೂತ್ ಶಕ್ತಿಶಾಲಿ ಬೂತ್ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ವರ್ಚುವಲ್ ಮೂಲಕ ದೇಶದ ಎಲ್ಲೆಡೆ ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರು ಇದರಲ್ಲಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಗ್ಯಾರಂಟಿಯೊಂದನ್ನು ಘೋಷಿಸಿದ್ದಾರೆ. ಈ ಹಿಂದಿನ ಸರ್ಕಾರಗಳು ಮಾಡಿದ್ದ ಎಲ್ಲಾ ರೀತಿಯ ಹಗರಣಗಳನ್ನು ತನಿಖೆ ಮಾಡೋ ಘೋಷಣೆ ಮಾಡಿದ್ದಾರೆ. ಇದರ ಜೊತೆಗೆ ಸಮಾನ ನಾಗರಿಕ ಸಂಹಿತೆ ಹಾಗೂ ತ್ರಿವಳಿ ತಲಾಖ್ ಬಗ್ಗೆಯೂ ನಮೋ ಮಾತನಾಡಿದರು. दे दो अगर उनकी घोटाले की गारंटी है तो मोदी की भी एक गारंटी है. और मेरी गारंटी है हर घोटालेबाज पर कार्रवाई की गारंटी. हर चोर लुटेरे पर कार्रवाई की गारंटी. जिसने गरीब को लूटा है, जिसने देश को लूटा है, ಒಟ್ಟು 5 ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಮಧ್ಯಪ್ರದೇಶದ ಭೋಪಾಲ್ನ ರಾಣಿ ಕಮಲಾಪತಿ ರೈಲ್ವೆ ನಿಲ್ದಾಣದಲ್ಲಿ ಹೊಸ ರೈಲುಗಳಿಗೆ ನಮೋ ಚಾಲನೆ ನೀಡಿದರು. ವರ್ಚುವಲ್ ಮೂಲಕ ಬೆಂಗಳೂರು ಧಾರವಾಡ ರೈಲಿಗೆ ಹಸಿರು ನಿಶಾನೆ ತೋರಿದ್ದು, ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉಪಸ್ಥಿತರಿದ್ದರು. ಇನ್ನು ಧಾರವಾಡದಿಂದ ಹುಬ್ಬಳ್ಳಿವರೆಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ರೈಲಿನಲ್ಲೇ ಪ್ರಯಾಣ ಮಾಡಿದರು. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರ್ತಿದ್ದ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಚಿಕ್ಕಜಾಜೂರು ರೈಲ್ವೆ ನಿಲ್ದಾಣದಲ್ಲಿ 5 ನಿಮಿಷಗಳ ಕಾಲ ನಿಲ್ಲಿಸಿತ್ತು. ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಮನವಿ ಮೇರೆಗೆ ನಿಲುಗಡೆ ಮಾಡಲಾಗಿತ್ತು. ಚಿಕ್ಕಜಾಜೂರಲ್ಲಿ ಸೇರಿದ ಮಕ್ಕಳು ರೈಲು ಕಂಡು ಸಂಭ್ರಮಿಸಿದ್ರು. ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ವಂದೇ ಭಾರತ್ ರೈಲುಗೆ ಚಾಲನೆ ಕೊಟ್ಟರು ಪ್ರಧಾನಿ ಮೋದಿ. ಬಳಿಕ ಮಕ್ಕಳೊಂದಿಗೆ ರೈಲಿನಲ್ಲಿ ಸಂಚಾರ ಮಾಡಿದ್ರು. ಈ ವೇಳೆ ಮಕ್ಕಳೊಂದಿಗೆ ಸಂವಾದವನ್ನ ಮಾಡಿದ್ರು. ಯೋಗ ದಿನಾಚರಣೆ ಬಗ್ಗೆ ಪ್ರಶ್ನೆ ಮಾಡಿದ್ರು. ಯೋಗ ಮಾಡಿದ್ರಾ, ಯಾರಾದ್ರೂ ಹೇಳಿದ್ದಕ್ಕೆ ಮಾಡಿದ್ರಾ ಅಥವಾ ನೀವೇ ಮಾಡಿದ್ರಾ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಪ್ರಧಾನಿ ಪ್ರಶ್ನೆಗಳಿಗೆ ಮಕ್ಕಳು ಕೂಡ ಫಟಾಫಟ್ ಅಂತ ಉತ್ತರ ಕೊಟ್ಟರು. ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಮತ್ತೊಂದು ಜೀವ ಬೆದರಿಕೆ ಬಂದಿದೆ. ಗ್ಯಾಂಗ್ಸ್ಟರ್ ಗೋಲ್ಡಿ ಬ್ರಾರ್ ಸಲ್ಮಾನ್ ಖಾನ್ ಕೊಲ್ಲುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾನೆ. ಪಂಜಾಬ್ನ ಪಾಪ್ ಸ್ಟಾರ್ ಸಿದ್ದು ಮೂಸೇವಾಲಾ ಕೊಲೆ ಆರೋಪಿ ಗೋಲ್ಡಿ ಬ್ರಾರ್ ಸಲ್ಲುಗೆ ಜೀವ ಬೆದರಿಕೆ ಹಿನ್ನೆಲೆಯಲ್ಲಿ ಮುಂಬೈನ ಮನೆ ಮುಂದೆ ಆತಂಕ ಎದುರಾಗಿದೆ. ಬೆಂಗಳೂರಿನ ರೆಡ್ ಕ್ರಾಸ್ ಸೊಸೈಟಿ ಮತ್ತು ಗರುಡ ಮಾರ್ಟ್ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ನಡೆಯಿತು. ಹಳೆ ಮದ್ರಾಸ್ ರಸ್ತೆಯ ಸೋಲಾರ್ಪುರಿಯ ಮ್ಯಾಗ್ನಿಫಿಷಿಯಾದ ಕ್ಲಬ್ ಹೌಸ್ನಲ್ಲಿ ರಕ್ತದಾನ ಶಿಬಿರ ನಡೆಯಿತು.
ಹಲವು ಮಂದಿ ಇದರಲ್ಲಿ ಪಾಲ್ಗೊಂಡಿದ್ರು, ರಕ್ತದಾನ ಮಾಡಿದ್ರು. ಹಾಗೆ ರಕ್ತದಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಯಿತು.